ರಿಲ್ಯಾಕ್ಸ್ ಬೇಬಿ, ಜಸ್ಟ್ ರಿಲ್ಯಾಕ್ಸ್. ರಿಲ್ಯಾಕ್ಸೇಷನ್ಗೋಸ್ಕರನೇ ನೀನ್ ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲದ್ಯಾ? ನಿನ್ನ ಖುಷಿ ಒಬ್ರನ್ನ ಸಾಯಿಸೋಂಥ ಮಟ್ಟಕ್ಕೆ ತಗೊಂಡು ಹೋಯ್ತು. ಅಯ್ಯೋ ಪಾಪಿಗಳ, ಆ ಒಬ್ರು ಬೇರೆ ಯಾರೂ ಅಲ್ಲ, ನಾನೇ. ನನ್ನನ್ನು ಸಾಯಿಸಿದ್ರಿ ನೀವು. ನನ್ನ ಪ್ರಾಣ ತೆಗೆದು ಸಾಕ್ಷ್ಯಾಧಾರಗಳು ಇಲ್ದಿರೋ ಹಾಗೆ ಮಾಡಿ ನೀವು ರಾಜಾರೋಷವಾಗಿ ಬದುಕ್ತಿದ್ದೀರಾ. ಡಿಯರ್, ನಾವು ಮರ್ಡರ್ ಮಾಡಿದ್ದು ಹೊರಗಿನವ್ರನ್ನಲ್ವಲ್ಲ. ನನ್ನ ಬದುಕಿನ ಅರ್ಧಾಂಗಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ಮುದ್ದಿನ ತಂಗಿ ಸುಧನ್ ತಾನೇ ಕೈಲಾಸಕ್ಕೆ ಕಳಿಸಿದ್ದು. ಸುಧಾ ಅಂದ್ರೆ ಪ್ರಾಣ ಅಂತ ನಟಿಸಿ ಅವಳ ಪ್ರಾಣ ತೆಗೆದಿದ್ದ ವಿಷಯ ಆ ಇನ್ಸ್ಪೆಕ್ಟರ್ಗೆ ಗೊತ್ತಿಲ್ಲ ಜಶ್ವಂತ್. ಗೊತ್ತಾದ್ರೆ ಅವನ್ ಪಿಸ್ತೂಲಲ್ಲಿರೋ 6 ಬುಲೆಟ್ನು ನಿನ್ ಮೇಲೆ ಹಾರಿಸ್ತಾನೆ. ಸುಧನ್ ಹೇಗೆ ಕಳಿಸ್ಕೊಟ್ವಿ ಅಂತ ಜಾಸ್ಮಿನ್ಗೆ, ನಿನಗೆ ಮತ್ತೆ ನನಗೆ ಮಾತ್ರ ಗೊತ್ತಿರೋದಲ್ವಾ? ಅಮ್ಮ ಸುಧಾ, ಬಾಕ್ಸ್ ರೆಡಿ ಮಾಡಿದ್ದೀನಿ. ಫ್ಲಾಸ್ಕ್ ಕೂಡ ಕಾರಲ್ಲೇ ಇದೆ. ವಾಟರ್ ಬಾಟ್ಲ್ ಇಟ್ಕೊಂಡಿದ್ಯಲ್ಲ? ಸುಧಾ, ಜಸ್ವಂತು ಒಳ್ಳೆಯವರು. ಎನ್ಕ್ವೈರಿ ಮಾಡಿಸಿ ಮದುವೆ ಮಾಡಿಸಿದ್ದು. ಸಖಿ ಅವ್ರ ಕ್ಲಾಸ್ಮೇಟ್ ಅಂತೆ. ಅವರಿಬ್ರು ಫ್ರೆಂಡ್ಸ್ ಮಾತ್ರನೇ. ನೀನು ಅನ್ಕೊಂಡ ಹಾಗೆ ಅವರಿಬ್ಬರ ಮಧ್ಯೆ ಏನೂ ಇಲ್ಲ. ಧೈರ್ಯವಾಗಿರು. ಯಾವುದಕ್ಕೂ ಭಯ ಪಡ್ದೇ ಇರೋ ನಾನು ನಿನಗೇನಾಗ್ಬಿಡುತ್ತೋ ಅಂತ ಭಯ ಪಡ್ತಾ ಇದ್ದೀನಿ. ನಿನ್ನ ಅಣ್ಣನಿಗೋಸ್ಕರ ಯಾವಾಗಲೂ ನೀನು ಹ್ಯಾಪಿಯಾಗೇ ಇರಬೇಕಮ್ಮ, ಸರಿನಾ? ಹುಷಾರಾಗಿರು. ನನ್ನ ಭಾವ ನನ್ನ ಬ್ಲೈಂಡಾಗಿ ನಂಬ್ದ. ಈಗ ನಂಬಲ್ವಲ್ಲ. ಅದು ಸುಧನ್ ವಿಷಯದಲ್ಲಿ ಅಲ್ಲ ಡಾರ್ಲಿಂಗ್. ನೈನಿ ವಿಶಾಲ್ ವಿಷಯದಲ್ಲಿ ಜಾಸ್ಮಿನಿಂದ ನಾನು ಹೀಗೆ ತಯಾರಾಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ರಾಕ್ಷಸರು ಕಂಡ್ರೋ ನೀವು. ಆ ರಾಕ್ಷಸಿ ಸಖಿ ಆರ್ಚಿಡ್ ಫ್ಲವರ್ಸಲ್ಲಿ ವಿಷ ಬೆರೆಸಿ ಜಾಸ್ಮಿನ್ ಕೊಡ್ತಿದ್ಲು. ಆ ಜಾಸ್ಮಿನ್ ವಿಷದ ಹೂನ ತಗೊಂಡು ಬಂದು ನನ್ನ ಕೈಲಿ ಕೊಟ್ಟು, ನಮ್ಮ ಅಣ್ಣ ಜಶ್ವಂತಗಿಷ್ಟ, ಇದನ್ನ ಅವನು ಕೊಡು ಅಂತ ನನ್ನ ನಂಬಿಸಿ ಮೋಸ ಮಾಡಿ ನನ್ನ ಪ್ರಾಣನೇ ತೆಗೆದ್ಬಿಟ್ರು. ಹಾಯ್ ಸುಧಾ. ವಾವ್, ಆರ್ಚಿಡ್ ಫ್ಲವರ್ಸ್ ನನಗೆ ತುಂಬ ಇಷ್ಟ. ನಿಮಗೋಸ್ಕರನೇ ತಂದಿದ್ದೀನಿ. ಜೆಸ್ಸಿ ಹೇಳಿದ್ಲು ತಾನೆ? ಅವಳೇ ತರಿಸಿದ್ಲು. ಏನು ಸ್ಪೆಷಲು ಡಾರ್ಲಿಂಗ್? ಇಷ್ಟು ದಿನ ನನಗೆ ಏನೇನೋ ಕೆಟ್ಟ ಯೋಚನೆಗಳು ಬರ್ತಿತ್ತು. ಅದನ್ನೆಲ್ಲ ನಾನು ಮರೆತು ನಿಮ್ಮ ಜೊತೆ ಹ್ಯಾಪಿಯಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಅಣ್ಣ ಕೂಡ ಅದನ್ನೇ ಹೇಳಿದ್ರು. ತಗೊಳ್ಳಿ. ನೀನಿಷ್ಟು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಕ್ಕೆ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ. ಇವತ್ತಿಂದ ಈ ಹೂವಿನಿಗಿಂತ ನೀನೇ ನನಗೆ ಪ್ರಾಣ. ಜಾಸ್ಮಿನ್ ಇದನ್ನು ನಿನಗೋಸ್ಕರ ತರಿಸ್ತಾಳೆ, ನಾನು ನಿನಗೋಸ್ಕರ ಮಲ್ಲಿಗೆ ಹೂ ತರ್ತೀನಿ. ಓಕೆ? ಈ ನಾಚಿಕೆನೆ ನನ್ನನ್ನು ಕೊಲ್ಲೋದು ಗೊತ್ತಾ? ಅವತ್ತು ನಾಚಿಕೆ ಪಟ್ಕೊಂಡು ಸುಧಾ ದಿನೇ ದಿನೇ ಚೂರೇ ಸಾಯ್ತಾ ಬಂದ್ಲು. ನೀವು ಮಾಡಿದ ಅನ್ಯಾಯದ ಬಗ್ಗೆ ಪಾಪ ನಮ್ಮಣ್ಣಂಗೆ ಗೊತ್ತಿಲ್ಲ. ನೈನಿಗಾದ್ರೂ ಗೊತ್ತಾದ್ರೆ ನನಗೆ ನ್ಯಾಯನಾದ್ರೂ ಸಿಗುತ್ತೆ. ಜಶ್ವಂತ್, ಲೈಟಾಗಿ ತಗೋಬೇಡ. ನನ್ನ ಮೊಬೈಲ್ ತಗೊಂಡು ವಾಪಸ್ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟಿದ್ದಾಳೆ ಅಂದ್ರೆ ಅವಳು ಸುಮ್ಮನೆ ಇರಲ್ಲ. ಆಗ ನೀನೆಲ್ಲಿ ಸುಮ್ಮನೆ ಇರ್ತೀಯ ಡಿಯರ್? ನಿಧಾನವಾಗಿ ಪ್ರಾಣ ತೆಗೆಯೋದ್ರಲ್ಲಿ ನೀನು ಎಕ್ಸ್ಪರ್ಟ್ ತಾನೆ.
ಗಾಟ್ ಇಟ್? ಎಸ್, ವಿಲ್ ಮೀಟ್ ಸೂನ್ ಡಿಯರ್. ಜಾಸ್ಮಿನ್ ಮಾಡದೇ ಇರೋದನ್ನ ಸಖಿ ಮಾಡ್ತಾಳೆ ಅಂತ ನನಗೆ ಗೊತ್ತು. ಕೊಡೋದ್ಕೆ ನಾನು ಹಿಡ್ಕೋತೀನಿ. ಪರವಾಗಿಲ್ಲ ದುರಂದರ, ಇದು ಅಷ್ಟೇನ್ ಭಾರ ಇಲ್ಲ. 3 ಸೊಸೇಂದ್ರನೂ ಕರಿ. ಏ ಹಾಸ್, ನೈನಿ, ಸುಮನಾ, ನಿಮ್ ಕೆಲ್ಸಗಳನ್ನ ಅಲ್ಲಲ್ಲೇ ಬಿಟ್ಟು ಬೇಗ ಬನ್ನಿ ಇಲ್ಲಿ. ಆಂಟಿ, ಹೇ ಸಖಿ, ಕೆಲ್ಸ ಇದೆ ಅಂತ ಬೆಳಿಗ್ಗೆನೆ ಆಚೆ ಹೋಗಿದ್ದೆ, ಯಾವಾಗ ಬಂದೆ? ಜಸ್ಟ್ 5 minutes ಆಯ್ತು ಆಂಟಿ ತಂದು. ತಂದ್ಯಾ? ಈ ಹೂವನ್ ನೀನೇ ತಗೊಂಡ್ ಬಂದ್ಯಾ ಏನು? ನೋ 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 ನೋ, ಬಂದು ಅಂತ ಹೇಳಕ್ ಹೋಗಿ ತಂದು ಅಂದೆ. ಸದ್ಯ 3 ಸೊಸೇಂದ್ರನ್ನು ಕರ್ದಾಗ ನನಗೂ ಟೋಕನ್ ಇದೆ ಅನ್ಕೊಂಡು ಲೈನಲ್ಲಿ ನಿಂತ್ಕೊಳ್ಳೋಕ್ ಬಂದಿದ್ಯೇನು ಅನ್ಕೊಂಡೆ. ಹಾಸಿನಿ, ಒಳ್ಳೇದಾಗ್ಲಿ ಅಂತ ನಾನು ಹೂ ತಗೊಂಬಂದ್ರೆ ನೀನಿದೇನ್ ಗಲಾಟೆ ಮಾಡ್ತಿದ್ಯಾ? ಹಾಸಿನ ಅಕ್ಕ ಯಾವಾಗ ಸುಮ್ನೆ ಇರ್ತಾರ ಹೇಳಿ? ಕುತೂಹಲ ತಡೆಯಕ್ಕಾಗ್ದೆ ಕೇಳ್ತಿದ್ದೀನಿ, ಆ ಹೂ ಯಾಕೆ ತರಿಸಿದ್ರಿ? ದೇವ್ರ ಫೋಟೋಗೆ ಹಾಕಕ್ ತಂದಿದ್ದಾರೇನೋ. ಇಲ್ಲ ನಯನಿ, ಶ್ರೀರಾಮನವಮಿ ಹಬ್ಬಕ್ಕೂ ಮುಂಚೆ ಮನೆ ಸೊಸೆಯಂದ್ರನ್ನ ದೇವತೆ ಅಂತ ಭಾವಿಸಿ ಮುಡ್ಕೊಳ್ಳೋದಿಕ್ಕೆ ಹೂ ಕೊಡ್ಬೇಕು ಅಂತ ಪುರೋಹಿತರು ಹೇಳಿದ್ರು. ಆಶ್ಚರ್ಯ, ಆನಂದ ಎರಡೂ ಒಟ್ಟಿಗೆ ಆಗ್ತಿದೆ ಅತ್ತೆ. ಪುರೋಹಿತರು ಹೇಳಿದ ತಕ್ಷಣ ನಮ್ಮನ್ನ ನೀವು ದೇವತೆ ತರ ನೋಡಕ್ ಶುರು ಮಾಡಿದ್ರಾ? ಹೌದು. ನಿಮ್ ಅದೃಷ್ಟ ಕಣ್ರೆ, ಬೆಳಿಗ್ಗೆನೆ ಎದ್ದು ಯಾರ ಮುಖ ನೋಡಿದ್ರೋ ಏನೋ, ಅತ್ತಿಗೆ ನಿಮ್ಗೆಲ್ಲ ಹೂ ತಂದಿದ್ದಾರೆ ಕಣ್ರೆ. ಇನ್ಯಾರ್ ಮುಖ ನೋಡಿರ್ತೀವಿ ಚಿಕ್ಕಮ್ಮ, ನಮ್ ಗಂಡಂದೆ. ನನಗಷ್ಟೆಲ್ಲ ಭಾಗ್ಯ ಇಲ್ಲಮ್ಮ. ನೋಡೋಣ ಅಂತಂದ್ರೆ ಶ್ರೀ ವಲ್ಲಭನಾಥರು ನನ್ ಪಕ್ಕದಲ್ಲೂ ಇರಲ್ಲ, ನನ್ ಜೊತೆಗೂ ಇರಲ್ಲ. ಮತ್ತೆಲ್ಲಿರ್ತಾನೆ? ಪಾಪಿಷ್ಟ್ರ ಹತ್ರನೇ ಇರ್ತಾನೆ. ನನ್ ನೋಡ್ಕೊಂಡು ಯಾಕೆ ಹೇಳ್ತಿದ್ಯಾ? ಹೇಳಿದ ತಕ್ಷಣ ನೀನ್ ಹಾಗಾಗಲ್ಲ ಅಲ್ವಾ ಸಖಿ? ಅತ್ತೆ ನಮ್ಗೋಸ್ಕರ ಹೂ ತಂದಿದ್ದಾರಂತೆ, ಅದನ್ನ ಹಂಚೋ ಕಾರ್ಯಕ್ರಮ ನೋಡುವಂತೆ ತಾಳು. ಕರೆಕ್ಟ್. ನಯನಿಗೆ ತಾಳ್ಮೆ ಇರೋದಿಕ್ಕೇನೆ ಹಾಸಿನಿ ಮತ್ತು ಸಖಿ ಮಧ್ಯೆ ಇರೋ ಗೊಂದಲನ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾಳೆ. ಅದೆಲ್ಲ ಹಾಗಿರ್ಲಿ, ಇಲ್ಲಿ ಬಂದು ಲೈನಲ್ಲಿ ನಿಂತ್ಕೊಳ್ಳಿ, ಅತ್ತಿಗೆ ಹೂ ಕೊಡ್ತಾರೆ. ನಾವ್ ಹೀಗ್ ಕೈ ಚಾಚ್ಕೊಂಡ್ ನಿಂತ್ಕೊಂಡ್ರೆ ಅತ್ತೆ ಭಿಕ್ಷೆಗೆ ಹಾಕ್ದಂಗ್ ಹಾಕ್ತಾರಾ? ಇದ್ಯಾವ ಆಚಾರ? ಸುಮ್ನೆ ಇರಿ ಅಕ್ಕ. ಫ್ರೀಡಮ್ ಆಫ್ ಸ್ಪೀಚ್ ಇರ್ಬೇಕು ಸುಮನಾ. ಇಸ್ಕೊಳಕ್ ಏನಾಗಿದ್ಯೇ? ಹಾಸಿನಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲಮ್ಮ. ಎಲ್ರೂ ಈ ಹೂವನ್ ತಗೊಂಡು ನಿಮ್ ಗಂಡಂದ್ರ ಕೈಯಲ್ಲಿ ತಲೆಗೆ ಹೂ ಮುಡಿಸ್ಕೊಳ್ಳಿ. ತಗೊಳ್ಳಿ. ನನಗೊಂದು ಡೌಟು. ನೀವ್ ಅಷ್ಟೂನು ಮಲ್ಗೆ ಹೂನೇ ತರದೆ 3 ತರದ ಹೂಗಳನ್ನ ಯಾಕೆ ತಂದಿದ್ದೀರಾ ಅತ್ತೆ? ಯಾರಾದ್ರೂ ಕೇಳ್ತಾರಾ ಅನ್ಕೊಂಡೆ, ನೀನ್ ಕೇಳ್ದೆ ಹಾಸಿನಿ. ಅಮ್ನೋರ್ಗೆ ಕೆಂಪು ಹೂ ಅಂದ್ರೆ ಇಷ್ಟ. ಪರಮಭಕ್ತೆ ಆದ ನಯನಿಗೆ ಕನಕಾಂಬರ ತಗೊಂಬಂದಿದ್ದೀನಿ. ಸ್ವಚ್ಛವಾದ ಮನ್ಸಿರೋ ನಿನಗೆ ಬಿಳಿಯಾದ ಮಲ್ಲಿಗೆ ಹೂ. ಆಲೋಚನೆಯಲ್ಲಿ ಅಯೋಮಯವಾಗಿರೋ ಸುಮನನ್ಗೆ ಪಾಪ ಅಂತ ಜಾಜಿ ಹೂ ತಗೊಂಬಂದಿದ್ದೀನಿ. ಒಬ್ಬೊಬ್ರನ್ನು ನೀವು ಚೆನ್ನಾಗಿ ಗಮನಿಸಿದ್ದೀರಾ ಅತ್ತೆ. ಸೊಸೆನ್ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಅಪವಾದ ಹೀಗಾದ್ರೂ ತೊಲಗಿಸ್ಕೊಳ್ಳೋಣ ಅಂತ ಅನ್ಕೋತಿದ್ದೀರಾ? ಹೀಗೆ ಪ್ರತಿದಿನ ಹೂ ತಂದ್ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಮ್ಮ. ಛೇಚೆ, ಬೆಳಗ್ಗೆ ಅತ್ತೆಗೆ ಕೆಲಸ ಕೊಡಕ್ಕಾಗತ್ತಾ? ಇಂಡೈರೆಕ್ಟ್ ಆಗಿ ಇನ್ಸಲ್ಟ್ ಮಾಡಬೇಕು ಅಂದ್ಕೊಂಡಿರೋ ನಿನಗೆ ಡೈರೆಕ್ಟ್ ಆಗಿ ಚೆಕ್ ಕೊಡ್ತಾ ಇದ್ದೀನಿ ನೈನಿ. ಹೀಗ್ ಮಾಡಿದ್ರೆ ಏನಾಗುತ್ತೆ ಸಖಿ?
ಸರಿಯಾಗಿ 10 ನಿಮಿಷದ ತಕ್ಷಣ ಇದ್ರ ಎಫೆಕ್ಟಿವ್ ಸ್ಟಾರ್ಟ್ ಆಗುತ್ತೆ ಆಂಟಿ. ಸ್ಪ್ರೇ ಮಾಡಿರೋ ಈ ಕನಕಾಂಬ್ರ ಹೂವು ನಯನಿ ಜಡೆ ಸೇರಿದ್ಮೇಲೆ ನಿಧಾನಕ್ಕೆ ಇದು ಬಾಡ್ತಾ ವಾಮಿಟ್ ಮಾಡೋ ಹಾಗೆ ಮಾಡತ್ತೆ. ಈ ಹೂವಿಂದಾನೆ ಅಂತ ಗೊತ್ತಾಗ್ದೆ ಅರ್ಥ ಆಗದೆ ಒದ್ದಾಡ್ತಾಳೆ. ಅಷ್ಟ್ರೊಳಗೆ ನೀವು ಆಸ್ತಿ ಪತ್ರ ಇರೋ ಬ್ಯಾಗ್ನ ತಗೊಂಡ್ ಬರ್ತೀರಾ. ಗುಡ್. ಅನುಮಾನ ಬರ್ದೇ ಇರೋ ಹಾಗೆ ಮೂವರನ್ನು ಕರೆದು ಹೂ ಕೊಡ್ತೀನಿ. ಯಾರಿಗೂ ಸಿಗದೆ ಇರೋಂಥ ಆಸ್ತಿನ ನನ್ನ ಕೈವಶ ಮಾಡ್ಕೋತೀನಿ. ಆಲ್ ದಿ ಬೆಸ್ಟ್ ಆಂಟಿ. ಅಕ್ಕ, ಮಲ್ಲಿಗೆ ಹೂ ತಗೊಳ್ದೆ ಈ ಸಲ ಕನಕಾಂಬ್ರ ಹೂ ತಗೊಳ್ಳ? ನಿನ್ನಿಷ್ಟ, ಪರವಾಗಿಲ್ಲ ತಗೋ. ಹಾ, ಹಾಗೆ ಹೇಗಾಗತ್ತಮ್ಮ? ಯಾರಿಗೋಸ್ಕರ ಏನಂತಂದಿದ್ದೀನೋ ಅವರೇ ಅದನ್ನ ತಗೋಬೇಕು. ಹೋಗಿ ಮಲ್ಗೆ ಹೂ ತಗೋ ಸುಮನ. ನಾನ್ ಹೋಗಿ ಜಾಜಿ ಹೂನ ತಗೋತೀನಿ. ನಿಜ ಹೇಳ್ಬೇಕು ಅಂದ್ರೆ ನಾನ್ ಹೂ ತಗೊಂಡ್ರು ಬಿಟ್ರು ಒಂದೇ. ನನ್ ಗಂಡ ನನ್ ಕೂದ್ಲಿಗೆ ಹೂ ಮುಡ್ಸೋದು ಕನ್ಸೆ. ಈಗ ಈ ಗಲಾಟೆ ಎಲ್ಲ ಯಾಕೆ? ನಿನಗ್ ಬೇಕು ಅಂದ್ರೆ ನೀನ್ ಮಲ್ಲಿಗೆ ಹೂವ ತಗೋ ಸುಮ್ನ. ಕನಕಾಂಬರ ಮಾತ್ರ ನಯನಿಗೆ ಕೊಟ್ಬಿಡಿ ನೀವು. ಬೇಡ ಬಿಡಿಯತ್ತೆ, ನಮ್ದು ನಾವು ತಗೋತೀವಿ. ಸಂತೋಷ, ಇಸ್ಕೊಳ್ಳಿ. ಹೊರಡಿ, ನಿಮ್ ಗಂಡಂದಿರು ಎಲ್ಲಿದ್ದಾರೆ ಅಂತ ನೋಡಿ ಹೂವನ್ನ ಮುಡಿಸ್ಕೊಳ್ಳಿ. ಆಯ್ತು ಚಿಕ್ಕಮ್ಮ, ಬನ್ನಿ ಅಕ್ಕ. ಹಲೋ ಅಳಿಯಂದ್ರೆ, ನಾನು ನಯನಿಯವ್ರ ಅಮ್ಮ ಮಾತಾಡ್ತಿದ್ದೀನಿ. ಓ ನೀವಾ? ನಂಬರ್ ಸೇವ್ ಮಾಡಿರಲಿಲ್ಲ, ಈಗಲೇ ಮಾಡ್ತೀನಿ. ಶಾಸ್ತ್ರಿಗಳು ಚೆನ್ನಾಗಿದ್ದಾರಲ್ವಾ? ನಾವು ಚೆನ್ನಾಗಿದ್ದೀವಪ್ಪ. ನಮ್ಮ ಬಗ್ಗೆ ನೀವೇನೂ ತಲೆ ಕೆಡಿಸ್ಕೋಬೇಡಿ. ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಖುಷಿಯಾಗಿದ್ದೀವಿ. ಅದಕ್ಕಿಂತ ಇನ್ನೇನು ಬೇಕಪ್ಪ? ನಯನಿ ಇದ್ರೆ ಒಂದು ಸ್ವಲ್ಪ ಫೋನ್ ಕೊಡ್ತೀರಾ? ಮಾತಾಡಬೇಕು. ಹಾಂ, ನಿಮ್ಮ ಹತ್ರ ಮಾತಾಡ್ಕೊಂಡೆ ಅವಳ ಹತ್ರಕ್ಕೆ ಹೋಗ್ತಿದ್ದೀನಿ. ಲೈನಲ್ಲೇ ಇರಿ. ಅಮ್ನೂರು ಆಗಾಗ ಅತ್ತೆಗೆ ಒಳ್ಳೆ ಬುದ್ಧಿ ಕೊಡ್ತಿರ್ತಾಳೆ. ದಿನಾಗ್ಲೂ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ವೇಟ್. ಗಂಡ ಅಂತ ನಾನಿಲ್ವಾ? ಈ ಹೂವನ ನನ್ನ ಕೈಗೆ ಕೊಟ್ರೆ ಅಂದವಾಗಿರೋ ನಿನ್ನ ಜಡೆಗೆ ಮುಡಿಸ್ತೀನಲ್ವಾ? ನೀವು ಕೆಲ್ಸದಲ್ಲಿದ್ದೀರಾ ಅನ್ಕೊಂಡೆ. ಓಹ್, ನಿಮ್ಮಮ್ಮ ಲೈನಲ್ಲಿದ್ದಾರೆ, ಮಾತಾಡ. ಅಮ್ಮನಾ? ಹಾಂ. ಹಲೋ ಅಮ್ಮ. ಅಮ್ಮ ನಯನಿ, ನೀನೇನೋ ಕೆಲ್ಸದಲ್ಲಿದ್ಯಾ ಅನ್ಸುತ್ತೆ. ಬೇಕಾದ್ರೆ ನಾನು ಆಮೇಲೆ ಮಾಡ್ಲಾ? ನಿನ್ನ ಅಳಿಯಂದ್ರು ಪ್ರೀತಿಯಿಂದ ನನ್ನ ಜಡೆಗೆ ಕನಕಾಂಬ್ರಿ ಹೂ ಮುಡಿಸಿದಾರಮ್ಮ. ಹುಚ್ಚು ನಾಯನೆ, ನನ್ನನ್ನ ಸುಣ್ಣಕ್ಕೆ ಹೋಲ್ಸಿದ್ ನೀನು ಈ ಕನಕಾಂಬ್ರ ಹೂ ಮುಡ್ಕೊಂಡಿದ ತಕ್ಷಣ ತಲೆ ಸುತ್ತಿ ಬೀಳ್ತ್ಯ. ಅಳಿಯಂದ್ರು ನೀನು ಯಾವಾಗ್ಲೂ ಇದೇ ಪ್ರೀತಿಯಿಂದ ಇರ್ಬೇಕಮ್ಮ.
ಅಯ್ಯೋ ಅಮ್ಮ, ಇವ್ರು ತೋರಿಸೋ ಪ್ರೀತಿನ ನೀನೆಲ್ಲಿ ನೋಡಿದ್ಯಾ? ನಿಮ್ ಮಗಳಾಗಿರೋದ್ರಿಂದ ಅದನ್ನೆಲ್ಲ ಸಹಿಸ್ಕೋತಾಳತ್ತೆ. ಶೋ ಹೇಳಮ್ಮ, ಮಾತಾಡು. ತಾತ ಹೇಗಿದ್ದಾರೆ? ನಿನ್ ಬಗ್ಗೆ ಕನ್ವರಿಸ್ತಾ ಕಾಲ ಕಳೀತಾ ಇದ್ದಾರೆ. ನಯನಿಗೆ ಹೂ ಮುಡಿಸ್ತಿದ್ದೀನಿ ಅಂತ ಖುಷಿ ಪಡ್ತಿದ್ಯಾ ವಿಶಾಲ್? ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಏನಾಯ್ತು ಅಂತ ನೀನೇ ಶಾಕ್ ಆಗ್ತೀಯಾ. ಪಾಪ ಪೋರ್ ಪೇರ್. ಯಾವತ್ತಾದ್ರೂ ಸಮಯ ನೋಡ್ಕೊಂಡು ಬರ್ತೀನಿ ಬಿಡಮ್ಮ. ಇಲ್ಲಾಂದ್ರೆ ನೀವೇ ಬಂದ್ಬಿಡಿ, 4 ದಿನ ಇದ್ದು ಹೋಗ್ಬೋದಲ್ವಾ? ಶಟ್! ಈ ವಿಶಾಲ್ ಇವಾಗ್ಲೇ ರೊಮ್ಯಾನ್ಸ್ ಮಾಡ್ಬೇಕಾ? ಊರ್ ಬಿಟ್ಟು ಬರೋದು ಅಂದ್ರೆ ಜೀವ ಹೋದಾಗುತ್ತೆ. ನಾವು ಹಳ್ಳಿಯವರಲ್ವಾ, ಹಾಗೆ ಅನ್ಸುತ್ತೆ. ಬಾ ಅಂತ ಕರೆದ್ರೆ ಹೀಗೆ ಅಂತ್ಯ. ಸರಿ ಬಿಡು. ತಾತ ಇದ್ದಾರಾ? ಇಲ್ಲ ಅಂತಾನೆ ನಿನಗೆ ಫೋನ್ ಮಾಡಿದ್ದು. ಅದೇನಮ್ಮ? ವಿವರವಾಗಿ ಹೇಳಕ್ಕಾಗಲ್ಲ, ಒಂದೆರಡು ಮಾತಲ್ಲಿ ಹೇಳ್ತೀನಿ ಕೇಳು. ನಾರಾಯಣ ಸ್ವಾಮಿ ಅವ್ರಿಗೆ ನಿಂದು ಮತ್ತೆ ಸುಮನ ಜಾತಕನ ತೋರಿಸ್ದೆ. ಆಷಾಢ ಮುಗಿಯೋವರೆಗೂ ವಿಕ್ರಾಂತ್ ಮತ್ತೆ ಸುಮನ ಒಂದಾಗಬಾರ್ದಂತೆ. ಏನಾಯ್ತ್ರಿ? ನೀನ್ ಮಾತಾಡ್ತೀರ. ಅಮ್ಮ, ನಾನು ಆಮೇಲೆ ಮಾಡ್ಲಾ? ಇವಳ ಮೇಲೆ ಆಗ್ಬೇಕಾಗಿದ್ದ ಎಫೆಕ್ಟ್ ವಿಶಾಲ್ ಮೇಲೆ ಆಯ್ತು. ಬೇಡ ಬಿಡು ನೈನಿ, ವಿಷಯ ಇಷ್ಟೇನೆ. ಈ 2 ತಿಂಗಳು ಕಳೆಯೋವರೆಗೂ ಅವರು ಒಂದಾಗಬಾರ್ದಂತೆ. ಒಂದು ವೇಳೆ ಒಂದಾದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಅಂತೆ. ಅರ್ಥ ಆಯ್ತಲ್ವ ನೈನಿ? ನಾನು ಹೇಳಿದ್ರೆ ಸುಮನ ಎಗ್ರಾಡ್ತಾಳೆ. ನೀನೇ ಏನಾದ್ರೂ ಹೇಳಿ ಅವಳನ್ನ ಒಪ್ಸು. ಯಜಮಾನ್ರೆ, ಏನಾಯ್ತು ಯಜಮಾನ್ರೆ? ಗೊತ್ತಿಲ್ಲ ನೇನೆ. ಹಿಂದೆಯಿಂದ ನಿನ್ನ ಹಿಡ್ಕೊಂಡ ತಕ್ಷಣ ಒಂದು ಡಿಫ್ರೆಂಟ್ ಸ್ಮೆಲ್ ಬಂತು. ತಲೆ ಸುತ್ತ ಬಂದು ವಾಂತಿ ಮಾಡ್ಕೊಂಡೆ. ಅಯ್ಯೋ, ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ನೀರು ಕುಡಿರಿ. ನಿಂಬೆ ಹಣ್ಣಿನ ಪಾನಕ ತರ್ತೀನಿ, ಸರಿ ಹೋಗುತ್ತೆ. ಏಯ್, ನಾನು ಹಿಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಹಿಂದೆ ನಿಂತು ನಿಮ್ಮ ಥರ ಬೆನ್ನಕ್ಕೆ ಚೂರಿ ಹಾಕಲಾತೆ. ನನಗೋಸ್ಕರ ಪ್ರೀತಿಯಿಂದ ತಂದಿದ್ದ ಕನಕಾಂಬರಿ ಹೂವನ್ನ ನಿಮ್ಮ ಜಡೆಗೆ ಮುಡಿಸ್ದೆ ಅಷ್ಟೆ. ಹೌದು, ನಿಮಗೆ ತಲೆ ಭಾರ ಅಂತ ಅನ್ನಿಸ್ತಿಲ್ವಾ? ಹೋಗ್ಲಿ, ಮುಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಯ್ಯೋ, ಚೆನ್ನಾಗಿದ್ದ ಕನಕಾಂಬರಿ ಹೂನ ಯಾಕತ್ತೆ ಹಾಕಿ ಬಿಸಾಕ್ಬಿಟ್ರಿ? ಯಾಕಂದ್ರೆ ಅದ್ರ ಮೇಲೆ ನೀವು ವಿಷ ಬೆರೆಸಿದ್ದೀರಾ, ಅದಕ್ಕೆ ಅತ್ತೆ. ಹೌದೋ ಇಲ್ವೋ? ಏಯ್, ಏನ್ ಮಾತಾಡ್ತಿದ್ಯಾ ನೀನು? ನಾಟಕ ಆಡಬೇಡಿ ಅತ್ತೆ. ಇಲ್ದಿರೋ ಪ್ರೀತಿನ ತೋರಿಸಿ 3 ಸೊಸೆಂದ್ರಿಗೂ ಹೂ ಕೊಡ್ತಿದ್ದೀರಾ ಅಂತ ಸಂತೋಷ ಪಟ್ಟೆ. ಆಗಾಗ ನಿಮ್ಮಲ್ಲೂ ಒಳ್ಳೆತನ ಕಾಣಿಸುತ್ತೆ ಅನ್ಕೊಂಡೆ. ಆದ್ರೆ ಇಷ್ಟು ಕೆಟ್ಟ ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನನಗೇನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಗಂಡನ ವಿಷಯಕ್ಕೆ ಬಂದ್ರೆ ಸಹಿಸಲ್ಲ ಅಂತ ನಿಮಗೆ ತುಂಬಾ ಸಲ ಹೇಳಿದ್ದೀನಿ. ಏಯ್, ನಾನೇನ್ ವಿಶಾಲ್ ಕಿವಿಗೆ ಆ ಹೂವ ನೀಡು ಅಂತ ಹೇಳಿಲ್ಲ ತಾನೆ? ಆದ್ರೆ
ಆ ಹೂನ ನನ್ನ ತಲೆಗೆ ನನ್ನ ಗಂಡನೇ ಮುಟ್ಸಿ ನನ್ನ ಖುಷಿ ಪಡಿಸ್ಬೇಕು ಅಂತ ನೋಡಿದ್ರು. ದೇವ್ರ ದಯೆಯಿಂದ ಏನೂ ಆಗ್ಲಿಲ್ಲ. ಅವ್ರು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನಿಮ್ಮಿಂದ ನಿಜಾನ್ ಕಕ್ಸೋಣ ಅಂತ ಬಂದೆ. ವಿಷಯ ಗೊತ್ತಾದ್ಮೇಲೆ ಈ ಕಣ್ಣ ಮುಚ್ಚಾಲೆ ಎಲ್ಲ ಯಾಕೆ? ನಾನೇನು ವಿಶಾಲ್ನ ಟಾರ್ಗೆಟ್ ಮಾಡಿಲ್ಲ. ನಿನಗ್ ಪ್ರಜ್ಞೆ ತಪ್ಪಿ ಒಂದ್ ಮೂಲೆಯಲ್ಲಿ ಬೀಳ್ತೀಯ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಅಷ್ಟೇನಾ? ಇನ್ನೂ ಇದೆ ಅತ್ತೆ. ನಾನು ಪ್ರಜ್ಞೆ ತಪ್ಪಿದ್ರೆ ನೀವು ಹೋಗಿ ಆಸ್ತಿ ಪತ್ರ ಇರೋ ಚೀಲನ ನಿಮ್ಮ ಭುಜದ ಮೇಲೆ ಹಾಕೋಬೋದು ಅಂದ್ಕೊಂಡಿದ್ರಿ. ಆದರೆ ನಿಮ್ಮ ಭುಜದ ಮೇಲೆ ಇರಬೇಕಾಗಿರೋದು ಚೀಲಗಳಲ್ಲ, ಜವಾಬ್ದಾರಿಗಳು. ಅಂದ್ರೆ ಅದು ನನಗಿಲ್ಲ ಅಂತೀಯಾ? ಇದ್ದಿದ್ರೆ ನಾನು ಹೀಗೆ ಹೇಳ್ತಿರ್ಲಿಲ್ಲ. ನೀವು ಹೀಗೆಲ್ಲ ಮಾಡಿದ್ದೀರಾ ಅಂತ ವಿಶಾಲ್ ಯಜಮಾನ್ರ ಹತ್ರ ನಾನು ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ನಂಬಲ್ಲ.